ಮಲೆನಾಡಿನ ತುದಿಯಲ್ಲಿದ್ದ ಆ ವಿಶಾಲವಾದ ನಗರದ ಮೂಲೆ, ಅಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿತ್ತು ಒಂದು ಭವ್ಯವಾದ ಬಂಗಲೆ. ಆ ಬಂಗಲೆಯ ವಿಶಾಲ ತೋಟದಲ್ಲಿದ್ದ ಹಸಿರು ಎಲೆಗಳ ಮೇಲೆ ಮಳೆ ಹನಿಗಳು ಮುತ್ತುಗಳಂತೆ ಜಾರ್ಬೀಳ್ತಾ ಇದ್ವು. ಗಾಳಿಯಲ್ಲಿ ತಂಪಾದ ಹದ ಹಾಗೂ ಮಣ್ಣಿನ ಸುವಾಸನೆ ಅನ್ನೋದು ತುಂಬಿತ್ತು. ವಾತಾವರಣವೇನೋ ಪ್ರಶಾಂತವಾಗಿತ್ತು, ಆದರೆ ಆ ಬಂಗಲೆಯ ಬಾಗಿಲ ಹಿಂದೆ ಆಸೆ, ಮೋಸದ ನೂಲುಗಳು ಎಣಿಯಲ್ಪಡ್ತಾ ಇದ್ವು. ಆ ಬಂಗಲೆಯಲ್ಲಿ ವಿಕಾಸ್ ತನ್ನ ಅದ್ದೂರಿ ಕುಟುಂಬದೊಂದಿಗೆ ವಾಸವಾಗಿದ್ದ. ಶ್ರೀಮಂತಿಕೆ, ವಿದ್ಯಾಭ್ಯಾಸ, ಉನ್ನತ ಸಾಮಾಜಿಕ ಗೌರವ ಎಲ್ಲವೂ ಕೂಡ ಆತನಿಗೆ ಲಭಿಸಿತ್ತು. ಆದರೆ ಆತನಲ್ಲಿ ವಯಸ್ಸಿನ ಚಂಚಲತೆ ಮತ್ತು ಕ್ಷಣಿಕ ಆಕರ್ಷಣೆಗೆ ಅತ್ಯಂತ ಸುಲಭವಾಗಿ ಮರುಳಾಗುವಂತಹ ದುರ್ಬಲ ಗುಣ ಕೂಡ ಇತ್ತು. ಅದೇ ಮನೆಯಲ್ಲಿ ಸುಮಿತ್ರಮ್ಮ ಎಂಬ ಸರಳ ಮಹಿಳೆ ಕೆಲಸ ಮಾಡ್ತಾ ಇದ್ರು. ಅವರ ಮಗಳು ಲತಾ ತಾಯಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನೆರವಾಗುತ್ತಾ ಬಿಡುವಿನ ವೇಳೆಯಲ್ಲಿ ವಿಕಾಸ್ನ ತಂಗಿಗೆ ಪಾಠ ಹೇಳಿಕೊಡಲು ಆ ಬಂಗಲೆಗೆ ಬರ್ತಾ ಇದ್ಲು. ಕೈಯಲ್ಲಿ ಹಣವಿಲ್ಲದಿದ್ರೂ ಕೂಡ ಲತಾಳ ಕಣ್ಣುಗಳಲ್ಲಿ ಸ್ವಾವಲಂಬನೆಯ ದೊಡ್ಡ ಕನಸಿತ್ತು. ಸರಳವಾದ ನೂಲಿನ ಸೀರೆ, ಮುಖದಲ್ಲಿ ಸದಾ ಹಸನ್ಮುಖಿ ಭಾವ ಹಾಗೂ ಮೃದುವಾದ ಮಾತು ಆಕೆಯ ಗುರುತಾಗಿತ್ತು. ಬಾಲ್ಯದಲ್ಲಿ ವಿಕಾಸ್ ಮತ್ತು ಲತಾ ಒಂದೇ ಅಂಗಳದಲ್ಲಿ ಆಟವಾಡಿದವರೇ. ಆದರೆ ಬೆಳೆಯುತ್ತಾ ಇಬ್ಬರ ನಡುವೆ ಶ್ರೀಮಂತಿಕೆ ಮತ್ತು ಬಡತನದ ನಡುವಿನ ಸಾಮಾಜಿಕ ಕಂದಕ ದೊಡ್ಡದಾಗುತ್ತಾ ಹೋಯಿತು. ಆದರೆ ವಿಕಾಸ್ನ ಕಣ್ಣಿಗೆ ಲತಾಳ ಸರಳತೆ, ಮುಗ್ಧತೆ ಕೇವಲ ಒಂದು ಆಕರ್ಷಕ ವಸ್ತುವಾಗಿ ಕಾಣಿಸ್ತು. ಅವತ್ತೊಂದಿನ ಸಂಜೆ ಮಳೆ ವಿಪರೀತವಾಗಿ ಸುರಿತಾನೆ ಇತ್ತು. ವಿಕಾಸ್ನ ತಂಗಿ ಮತ್ತು ಪೋಷಕರು ಪಕ್ಕದ ಊರಿನ ಶುಭ ಸಮಾರಂಭಕ್ಕೆ ತೆರಳಿದ್ರು. ಮಳೆಯ ಆರ್ಭಟ ಹೆಚ್ಚಾಗಿದ್ದರಿಂದ ಲತಾ ಮನೆಗೆ ಹಿಂತಿರುಗಲಾಗದೆ ಬಂಗಲೆಯ ಓದುವ ಕೋಣೆಯಲ್ಲೇ ಕುಳಿತಿದ್ಲು. ಹೊರಗೆ ಜೋರಾಗಿ ಬೀಳ್ತಾ ಇರುವಂತಹ ಮಳೆಯ ಸದ್ದು, ಮಂದ ಬೆಳಕು, ಕೋಣೆಯಲ್ಲಿದ್ದ ನಿಶ್ಶಬ್ದತೆ ವಿಕಾಸ್ನ ಮನಸ್ಸಿನಲ್ಲಿ ಚಂಚಲತೆಯನ್ನು ಹುಟ್ಟುಹಾಕ್ತು. ಆತ ನಿಧಾನವಾಗಿ ಕೋಣೆಯೊಳಗೆ ಬಂದು ಲತಾಳ ಪಕ್ಕದಲ್ಲೇ ಕುಳಿತ. ಲತಾ, ನೀನು ದಿನವೂ ನಮ್ಮ ಮನೆಗೆ ಬಂದು ಹೋಗ್ತೀಯಾ? ಆದರೆ ನಾವಿಬ್ಬರು ಮನಸ್ಸು ಬಿಚ್ಚಿ ಸಂಭಾಷಣೆ ಮಾಡೇ ಇಲ್ಲ ಅಲ್ವೇ ಎಂದು ವಿಕಾಸ್ ಅತ್ಯಂತ ಮೃದು ಧ್ವನಿಯಲ್ಲಿ ಸಂಭಾಷಣೆಯನ್ನು ಆರಂಭಿಸ್ತಾನೆ. ಲತಾ ಕೊಂಚ ಮುಜುಗರದಿಂದ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರ ಮಗಳು ವಿಕಾಸ್. ನಮ್ಮಿಬ್ಬರ ನಡುವೆ ಮಾತು ಅವೆಲ್ಲ ದೊಡ್ಡ ವಿಷಯಗಳೇನಿಲ್ಲ ಬಿಡಿ ಅಂತ ಅಂದ್ಲು ತಲೆ ತಗ್ಗಿಸಿ. ವಿಕಾಸ್ ನಿಧಾನವಾಗಿ ಆಕೆಯ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡ. ಆ ಸ್ಪರ್ಶದಲ್ಲಿದ್ದ ಬೆಚ್ಚಗಿನ ಅನುಭವ, ಆತನ ಸಿಹಿ ಮಾತುಗಳು ಲತಾಳ ಮುಗ್ಧ ಮನಸ್ಸಿನಲ್ಲಿ ಗೊಂದಲವನ್ನುಂಟು ಮಾಡ್ತವೆ. ಶ್ರೀಮಂತಿಕೆ ಅಥವಾ ಬಡತನ ಭಾವನೆಗಳಿಗೆ ತಡೆಯಾಗಬಾರ್ದು ಲತಾ. ನನಗೆ ನಿನ್ನ ಈ ಸರಳತೆ ಅಂದರೆ ತುಂಬ ಇಷ್ಟ. ನಾನು ನಿನ್ನನ್ನು ಕೇವಲ ಕೆಲಸದವಳ ಮಗಳಾಗಿ ನೋಡ್ತಾ ಇಲ್ಲ ಅಂತ ಕಣ್ಣಲ್ಲೇ ನಂಬಿಕೆಯ ಭರವಸೆಯನ್ನು ಬಿತ್ತಿದ್ದ. ಬಡತನದ ಕಷ್ಟಗಳನ್ನಷ್ಟೇ ಕಂಡಿದ್ದ ಲತಾಗೆ ವಿಕಾಸ್ನ ಈ ಮಾತುಗಳು ಒಂದು ಹೊಸ ಲೋಕದಂತೆ ಕಂಡವು. ಆತನ ನಕಲಿ ಕಾಳಜಿ, ಹೊಗಳಿಕೆಗೆ ಆಕೆ ಸಂಪೂರ್ಣವಾಗಿ ಮರುಳಾದ್ಲು. ಆಕೆಯ ಕಣ್ಣುಗಳಲ್ಲಿ ಮೂಡಿದ ಆ ನಂಬಿಕೆಯನ್ನು ಕಂಡ ವಿಕಾಸ್ ಆಕೆಯನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಆ ಕ್ಷಣದ ಭಾವನಾತ್ಮಕ ಸಾಮೀಪ್ಯದಲ್ಲಿ ಲತಾ ಆತನ ನೈಜ ಉದ್ದೇಶವನ್ನು ಅರಿಯದೆ ಕ್ಷಣಿಕ ಆಕರ್ಷಣೆಗೆ ಒಳಗಾದ್ಲು. ನೈತಿಕತೆಯ ಎಲ್ಲೆಗಳನ್ನು ಮರೆತು ವಿಕಾಸ್ನ ಮಾತುಗಳಿಗೆ ಶರಣಾಗಿ ಆತನೊಂದಿಗೆ ತಪ್ಪು ಹೆಜ್ಜೆಯನ್ನು ಇಟ್ಟೇ ಬಿಟ್ಲು. ಹೀಗೆ ದಿನಗಳು ಹುರುಳಿದಂತೆ ವಿಕಾಸ್ ಲತಾಳನ್ನು ತನ್ನ ಸೌಕರ್ಯಕ್ಕೆ ತಕ್ಕಂತೆ ಬೇಕಾದಾಗ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ಯಾರು ಇಲ್ಲದಾಗಲೆಲ್ಲ ಲತಾಳನ್ನು ಪ್ರೀತಿಯ ನೆಪದಲ್ಲಿ ಕರೆಸ್ಕೊಳ್ತಾನೆ ಇದ್ದ. ನಾನು ನನ್ನ ಎಂದಿಗೂ ಕೈ ಬಿಡೋದಿಲ್ಲ ಲತಾ, ನಿನಗೆ ಈ ಬಂಗಲೆಗಿಂತಲೂ ಸುಂದರವಾದ ಬದುಕನ್ನು ಕಟ್ಟಿಕೊಡ್ತೇನೆ ಎಂದು ಆಕೆಗೆ ಹುಸಿ ಭರವಸೆಗಳನ್ನು, ಒಂದು ಶ್ರೀಮಂತಿಕೆಯ ಆಸೆಗಳನ್ನು ನೀಡ್ತಾ ಇದ್ದ. ಆತ ಹೇಳ್ತಿದ್ದ ಪ್ರತಿಯೊಂದು ಸುಳ್ಳನ್ನು ಸತ್ಯನೇ ಅಂತ ನಂಬಿದ್ದ ಲತಾ ಆತನಿಗಾಗಿ ತನ್ನ ಗೌರವ, ಸಮಯ, ಮನಸ್ಸನ್ನು ಸಂಪೂರ್ಣವಾಗಿ ಅರ್ಪಿಸಿದ್ಲು. ಆತನೊಂದಿಗೆ ಕಳೆದ ಸಣ್ಣ ಪುಟ್ಟ ಕ್ಷಣಗಳೇ ತನ್ನ ಭವಿಷ್ಯದ ಸುಂದರ ಜೀವನ ಅಂತ ಆಕೆ ಭ್ರಮೆಯಲ್ಲಿದ್ಲು. ಆದರೆ ವಿಕಾಸ್ಗೆ ಈ ಬಾಂಧವ್ಯ ಕೇವಲ ಒಂದು ತಾತ್ಕಾಲಿಕ ಮೋಜು ಅಷ್ಟೇ ಆಗಿತ್ತು. ಕೆಲವೇ ತಿಂಗಳುಗಳಲ್ಲಿ ಲತಾಳ ಮದುವೆಯ ಮಾತುಕತೆಗಳು ಆಕೆಯ ಮನೆಯಲ್ಲಿ ಶುರುವಾಗ್ತಾನೆ ಬಂದವು. ಆಕೆಯ ತಾಯಿ ಬಡತನದ ನಡುವೆಯೂ ಒಬ್ಬ ಸಾಮಾನ್ಯ ಒಳ್ಳೆಯ ಹುಡುಗನನ್ನು ಹುಡುಕಿ ಮಗಳ ಜೀವನವನ್ನು ಭದ್ರಪಡಿಸೋಕೆ ಬಯಸ್ತಾ ಇದ್ರು. ಲತಾ ಈ ವಿಷಯ ಕೇಳಿ ಕಂಗಾಲಾಗಿ ವಿಕಾಸ್ ಬಳಿ ಓಡೋಡಿ ಬರ್ತಾಳೆ. ವಿಕಾಸ್, ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡೋಕೆ ಅಂತ ಹೇಳಿ ನಿರ್ಧರಿಸ್ತಿದ್ದಾರೆ. ಪ್ಲೀಸ್ ನೀವು ತಡ ಮಾಡದೆ ಬಂದು ನಮ್ಮ ಪೋಷಕರ ಬಳಿ ನಮ್ಮ ವಿಷಯ ಮಾತಾಡಿ ಪ್ಲೀಸ್ ಅಂತ ಹೇಳಿಬಿಟ್ಟು ಕಣ್ಣೀರಿನಲ್ಲೇ ವಿನಂತಿಸ್ಕೊಳ್ತಾಳೆ.
ಆದರೆ ಲತಾಳ ಈ ಮಾತು ಕೇಳಿದ ತಕ್ಷಣ ವಿಕಾಸ್ನ ಮುಖದಲ್ಲಿದ್ದ ನಗು ಮಾಯವಾಯಿತು. ಆತನ ಕಣ್ಣುಗಳಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ಜವಾಬ್ದಾರಿಯಿಂದ ಹೋಗಬೇಕಾಗಿರೋ ತಣ್ಣನೆಯ ನಿರ್ಲಕ್ಷ್ಯ ಇತ್ತು. ನನ್ನ ಮದುವೆ ಬಗ್ಗೆ ನೀನು ನನ್ನನ್ನು ಕೇಳ್ತಿದ್ದೀಯ ಲತಾ, ಹುಚ್ಚಿಯಾಗಬೇಡ. ನಮ್ಮ ನಡುವೆ ಇದ್ದದ್ದು ಕೇವಲ ಕೆಲ ದಿನಗಳ ಆಕರ್ಷಣೆ, ಆಸೆ ಅಷ್ಟೇ. ನನ್ನ ಕುಟುಂಬದವರು ನನಗಾಗಿ ದೊಡ್ಡ ಮಟ್ಟದ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ. ನಿನ್ನಂತಹ ಕೆಲಸದವಳ ಮಗಳನ್ನು ಮದುವೆಯಾಗಲು ಸಾಧ್ಯವೇ ಇಲ್ಲ. ದಯವಿಟ್ಟು ಕ್ಷಮಿಸು ಅಂತ ವಿಕಾಸ್ ಸತ್ಯವನ್ನು ಕಟಾರಿಯಂತೆ ಇರಿದ. ಆ ಮಾತು ಕೇಳಿದ ಲತಾಳ ಕಾಲುಗಳ ಕೆಳಗಿನ ನೆಲವೇ ಕುಸಿದಂಗಾಯಿತು. ತಾನು ನಂಬಿದ್ದ ಪ್ರೀತಿ, ಆತ ನೀಡಿದ ಭರವಸೆಗಳೆಲ್ಲವೂ ಬರೀ ಸುಳ್ಳು ಎಂಬಂತಹ ಕಹಿ ಸತ್ಯ ಆಕೆಗೆ ಅರಿವಾಯಿತು. ತಾನು ಪ್ರೀತಿಸಿದವನು ತನ್ನನ್ನು ಕೇವಲ ವಸ್ತುವಿನಂತೆ ಬಳಸಿ ಎಸೆದಿದ್ದಾನೆ ಎಂದು ತಿಳಿದಿದ್ದ ಹಾಗೆ ಆಕೆಯ ಎದೆ ಒಡೆದು ಬಂತು. ಆಕೆಯ ರೋದನೆಗೆ ವಿಕಾಸ್ ಸ್ವಲ್ಪವೂ ಕರಗದೆ ಆಕೆಯನ್ನು ತಕ್ಷಣವೇ ಅಲ್ಲಿಂದ ಹೊರಟು ಹೋಗುವಂತೆ ಗದರಿಸಿದ. ಒಂಟಿತನ ಮತ್ತು ಎಂದಿಗೂ ಮಾಸಿದಂತಹ ಆ ನೋವಿದೆಯಲ್ಲ, ಅದನ್ನು ಯಾರ ಕೈಲೂ ಕೂಡ ಭರಿಸೋಕ್ಕಾಗಲ್ಲ. ಮನೆಗೆ ಹಿಂತಿರುಗಿದ ಲತಾಳ ಬದುಕು ಸಂಪೂರ್ಣವಾಗಿ ಕತ್ತಲಾಯಿತು. ನಂಬಿಕೆ ದ್ರೋಹದಿಂದ ಆಕೆ ಮಾನಸಿಕವಾಗಿ ಜಜ್ಜಿ ಹೋದ್ಲು. ತನ್ನನ್ನು ನಂಬಿ ಮದುವೆ ಮಾಡಲು ಹೊರಟಿದ್ದ ತಾಯಿಯ ಕಣ್ಣುಗಳನ್ನು ನೇರವಾಗಿ ನೋಡೋಕೆ ಅವಳ ಕೈಲಿ ಆಗ್ತಾ ಇಲ್ಲ. ತನ್ನ ಅಜಾಗರೂಕತೆಯಿಂದ ತನ್ನ ಕೈಯಾರೆ ಭವಿಷ್ಯವನ್ನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಎಂದು ದಿನವಿಡೀ ಅಳುತ್ತಾ ಕುಳಿತುಕೊಂಡ್ಳು. ಕೊನೆಗೆ ವಿಕಾಸ್ನಿಂದ ಮೋಸ ಹೋದ ಲತಾ ತಾಯಿ ಒಪ್ಪಿಸಿದ ಬೇರೊಬ್ಬ ಸಾಮಾನ್ಯ ಯುವಕನೊಂದಿಗೆ ವಿವಾಹವೇನೋ ಆದ್ಲು. ಆದರೆ ವಿಕಾಸ್ನಿಂದ ಸಿಕ್ಕಿದ್ದಂತಹ ಆ ಒಂದು ಆಘಾತ ಏನಿದೆ, ಲತಾಳನ್ನು ಜೀವಮಾನವಿಡೀ ಆ ಒಂದು ತೃಪ್ತಿಯ ಜೀವನವನ್ನು ಮಾಡಲಿಕ್ಕೆ ಬಿಡಲೇ ಇಲ್ಲ. ಹೊಸ ಸಂಸಾರಕ್ಕೆ ಕಾಲಿಟ್ಟರೂ ಕೂಡ ಆಕೆಯ ಮನಸ್ಸಿನಲ್ಲಿ ನೆಮ್ಮದಿನೇ ಇಲ್ದಂಗಾಗೋಯ್ತು. ಕ್ಷಣಿಕ ಆಕರ್ಷಣೆಗೆ ಬಿದ್ದು ಶ್ರೀಮಂತಿಕೆಯನ್ನು ನಂಬಿ ತನ್ನ ಇಡೀ ಬದುಕನ್ನು ಅಂಧಕಾರಕ್ಕೆ ತಳ್ಕೊಂಡೆ ಅಂತ ಆಕೆ ಪ್ರತಿ ಕ್ಷಣವೂ ಕೂಡ ಪಶ್ಚಾತ್ತಾಪದ ಬೆಂಕಿಯಲ್ಲೇ ಬೆಂದ್ಲು. ಶ್ರೀಮಂತರು ಅಥವಾ ಉನ್ನತ ಮಟ್ಟದಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ತಾತ್ಕಾಲಿಕ ಆಕರ್ಷಣೆಗೆ ಬಿದ್ದಾಗ ಕೇವಲ ಕ್ಷಣಿಕ ಖುಷಿಗಾಗಿ ಮಾತ್ರ ಹತ್ತಿರ ಆಗ್ತಾರೆ. ಆದರೆ ಮದುವೆ ಅಥವಾ ಜವಾಬ್ದಾರಿ, ಆ ಮನೆಯ ಒಂದು ಇದು ಅಂತ ಬಂದಾಗ ತಮ್ಮ ಅಂತಸ್ತು ಮರ್ಯಾದೆಯನ್ನಷ್ಟೇ ನೋಡ್ತಾರೆ ಹೊರತು ಈ ಹುಡುಗಿಯ ಮನಸ್ಥಿತಿ ಪ್ರೀತಿಯನ್ನಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಇದು ಉಪಯೋಗಿಸಿಕೊಂಡು ಬಿಡುವಂತಹ ಜಗತ್ತು ಇಂತಹ ತಾತ್ಕಾಲಿಕ ಬಾಂಧವ್ಯಗಳಲ್ಲಿ ನಮ್ಮನ್ನು ಕೇವಲ ಬಳಸ್ಕೊಳ್ತಾರೆ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.